ಚನ್ನಪಟ್ಟಣ ತಾಲೂಕಿನ ಬಿವಿಹಳ್ಳಿ ಗ್ರಾಮದಲ್ಲಿ ಕಾಡಾನೆ ಹಾವಳಿಗೆ ಬೇಸತ್ತು ರಸ್ತೆ ತಡೆ ನಡೆಸಿ ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿದ್ದ ಸ್ಥಳಕ್ಕೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿ ಪ್ರತಿಭಟನಾ ನಿರತ ರೈತರ ಕುರಿತು ಮಾತನಾಡಿ ಇಲ್ಲಿನ ಶಾಸಕರು ಅಸಹಾಯಕರು, ಅರಣ್ಯ ಸಚಿವರು ಇಲ್ಲಿಗೆ ಬಂದಿಲ್ಲ, ಸರ್ಕಾರ ಗ್ಯಾರಂಟಿ ಕೊಡುತ್ತೆ ಆದರೆ ರೈತರಿಗೆ ಬೆಳೆ ಗ್ಯಾರಂಟಿ ಇಲ್ಲ, ಸಿಎಂ ಡಿಸಿಎಂಗೆ ರೈತರ ಬಗ್ಗೆ ಕಾಳಜಿಯೇ ಇಲ್ಲ ಎಂದು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಕಿಡಿಕಾರಿದರು. ಎದುರುಗಡೆನೆ ಬೀಳು ಬಿಡಿಸಿ ಇದಕ್ಕೆ ಏನ್ ಇತ್ಯರ್ಥ ಮಾಡಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಮಂತ್ರಿಗಳು ಕೂಡ ಅವತ್ತು ಬರಬೇಕಾಗ್ತದೆ. ಇಲ್ಲಾಂದ್ರೆ ಅಂತಿಮವಾಗಿ ಪಾಪ ರಾಜಕಾರಣ ಮಾಡ್ಕೊಂಡು ಕೂತಿದಾರಲ್ಲ, ಇವಾಗ ಈ ರಾಜಕಾರಣ ಮಾಡಕ್ ಬಿಟ್ಟು ಇವತ್ತೇನ್ ನಿಜವಾದ ಸಮಸ್ಯೆ ಇದೆ ಆರಿಸ್ತಕ್ಕಂಥ ಅವತ್ತಿನ ದಿನ ಇನ್ನೊಂದು ವಾರ ಒಂದು 10 ದಿನ ಟೈಮ್ ಕೊಡಿ, ಇದನ್ನ ಬಗೆಹರಿಸೋಣ. ಬಗೆಹರಿಲಿಲ್ಲ ಅಂದ್ರೆ ಇದು ಕೇವಲ ಈ ಮಟ್ಟದ ಒಂದು ಹೋರಾಟ ಅಂತಕ್ಕಂಥದ್ದು ಪಾಪ ನಮ್ಮ ಅಧಿಕಾರಿಗಳು ಏನ್ ಬಿಡು ಒಂದು 200 ಜನ ಅವರೇ 300 ಜನ ಅವರೇ ಎಲ್ಲ ಹೊರಟೋಯ್ತಾರೆ ಅಂತಕ್ಕಂಥದ್ದು ಅನ್ನಿಸ್ಬೋದು. ಆದ್ರೆ ಚಳುವಳಿ ಅಂತಕ್ಕಂಥದ್ದು ರಾಮನಗರ ಜಿಲ್ಲೆಗಾಗ್ಲಿ ಮಂಡ್ಯ ಜಿಲ್ಲೆ ಪಕ್ಕದಲ್ಲಿರ್ತಕ್ಕಂಥ ಜಿಲ್ಲೆಯವ್ರಿಗಾಗ್ಲಿ ಹೊಸದೇನಲ್ಲ. ಇವೆಲ್ಲ ಜಿಲ್ಲೆಗಳು ಹೋರಾಟದ ಮೇಲೆ ಕಟ್ಕೊಂಡ್ಬಂದಿರ್ತಕ್ಕಂಥ ಜಿಲ್ಲೆಗಳು. ಇಲ್ಲಿರ್ತಕ್ಕಂಥ ರೈತ ಮುಖಂಡರು ಏನಿದ್ದಾರೆ, ಬಹಳ ಜನ ರೈತರುಗಳೇ ಇಲ್ಲಿರ್ತಕ್ಕಂಥವ್ರು ಎಲ್ಲ ರೈತರುಗಳೇ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನನಗೆ ಗೊತ್ತಿದೆ, ನೀವೆಲ್ಲ ಒಂದು ಸಲ ಬುಗ್ಲೆದ್ರೆ ಇಡೀ ರಾಜ್ಯಕ್ಕೆ ವಿಧಾನಸೌಧದವರೆಗೂ ಹೋಗಿ ನಿಮ್ ಧ್ವನಿ ಮುಟ್ತಕ್ಕಂಥದಕ್ಕೆ ಆ ಶಕ್ತಿ ಆ ಸಾಮರ್ಥ್ಯ ಭಗವಂತ ರೈತರಿಗೆ ಮಾತ್ರ ಕೊಟ್ಟಿರೋದು. ನಿಮ್ ಜೊತೆಯಲ್ಲಿ ಕುಮಾರಣ್ಣ ಅವರು ಇರ್ತಾರೆ, ಇಡೀ ಪಕ್ಷ ನಿಮ್ ಜೊತೆಯಲ್ಲಿ ಇರುತ್ತೆ. ಪಕ್ಷಾತೀತವಾಗಿ ದೊಡ್ಡ ಮಟ್ಟದ ಹೋರಾಟ ಮಾಡೋ ಚಳವಳಿ ಮಾಡೋಣ. ದಯವಿಟ್ಟು ಇವತ್ತು ನನ್ನ ರಿಕ್ವೆಸ್ಟ್, ಕುಮಾರಣ್ಣ ಅವರು ಹೇಳಿದಂತೆ ದಯಮಾಡಿ ಇದು ಒಂದು ಸಲ ಪರೀಕ್ಷೆ ಮಾಡೋಣ, ಇನ್ ಸ್ವಲ್ಪ ದಿನದಲ್ಲಿ ಭೂಪೇಂದ್ರ ಯಾದವ್ ಅವ್ರನ್ನ ಕರ್ಕೊಂಡ್ಬರೋಣ. ಅವತ್ತು ಇಲ್ಲಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ರಾಜ್ಯದಲ್ಲಿ ಪ್ರತಿನಿಧಿಸ್ತಾ ಇರ್ತಾರೆ ಅರಣ್ಯ ಇಲಾಖೆ ಮಂತ್ರಿಗಳಾಗಿ, ಅವ್ರನ್ನು ಕೂಡ ಕರೆತಂದು ಇದಕ್ಕೇನಾದ್ರು ಒಂದು ಇತ್ಯರ್ಥ ಮಾಡ್ಕೊಳ್ತಕ್ಕಂಥದಕ್ಕೆ ನಾವು ನೀವೆಲ್ಲರೂ ಸೇರ್ ಮಾಡಿ. ಕಳೆದ ಹಲವಾರು ವರ್ಷಗಳಿಂದ ರಾಮನಗರ ಜಿಲ್ಲೆಯಲ್ಲಿ ಕಾಡಾನೆ ಸಮಸ್ಯೆ ತಾಂಡವವಾಡುತ್ತಿದೆ. ಜಿಲ್ಲೆಗೆ 120 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಬೇಕಿದ್ದು, ಆದರೆ ಬಜೆಟ್ನಲ್ಲಿ ಕಾಡಾನೆ ನಿಯಂತ್ರಣಕ್ಕೆ ಕೊಟ್ಟಿರುವ ಹಣ ಯಾವುದಕ್ಕೂ ಸಾಕಾಗುವುದಿಲ್ಲ. ಸರ್ಕಾರ ಇಡೀ ರಾಜ್ಯಕ್ಕೆ ಮೀಸಲಿಟ್ಟಿರುವುದು ಕೇವಲ 260 ಕೋಟಿ ರು ಮಾತ್ರ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮೇ ತಿಂಗಳಲ್ಲಿ ಕೇಂದ್ರದ ಅರಣ್ಯ ಸಚಿವ ಭೂಪೇಂದ್ರ ಯಾದವ್ ಕರೆತಂದು ಕಾಡಾನೆಗಳ ಹಾವಳಿಗೆ ಶಾಶ್ವತವಾದ ಪರಿಹಾರ ದೊರಕಿಸಿಕೊಡುವುದಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ದೂರವಾಣಿ ಕರೆ ಮಾಡಿ ಪ್ರತಿಭಟನಾ ನಿರತ ರೈತರಿಗೆ ಭರವಸೆ ನೀಡಿದ ಹಿನ್ನೆಲೆ ರೈತರು ಪ್ರತಿಭಟನೆಯನ್ನ ಮೊಟಕುಗೊಳಿಸಿ ಹಿಂಪಡೆದುಕೊಂಡರು. ಕೆಲಸ ಸಂಪೂರ್ಣ ಆಗಿಲ್ಲ. ಈಗಾಗಲೇ 2 ಮೀಟಿಂಗು ಕೇಂದ್ರ ಸರ್ಕಾರದ ಅರಣ್ಯ ಸಚಿವರು ಇದ್ದಾರೆ, ಭೂಪೇಂದ್ರ ಯಾದವ್ ಅಂತ ಹೇಳಿ, ಅವ್ರ ಜೊತೆ ಮಾತಾಡಿದ್ರೆ ಅವರು ವೆಸ್ಟ್ ಬೆಂಗಾಲ್ ಚುನಾವಣೆಗೆ ಇನ್ಚಾರ್ಜ್ ಹಾಕ್ಬಿಟ್ಟಿದ್ದಾರೆ. ಅವ್ರನ್ನ 29 ಬಿಸಿ ಇದ್ದಾರೆ. ಮೇ ತಿಂಗಳಲ್ಲಿ ನನಗೆ ನಾಳೆ ಕರ್ನಾಟಕ ಕರ್ಕೊಂಬಂದು ಕನಕಪುರ ನಮ್ಮ ಭಾಗಗಳಿರ್ಬೋದು, ಇಲ್ಲಿ ನಮ್ಮ ಸಕಲೇಶ್ಪುರ ಕಡೆ ಏನಿದೆ 2 ಭಾಗದಲ್ಲಿ ಚನ್ನಪಟ್ಟಣದಲ್ಲಿ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತಿದೆ. ಕನಕಪುರಕ್ಕಿಂತ ಚನ್ನಪಟ್ಟಣದಲ್ಲೇ ಇವತ್ತು ಹೆಚ್ಚಿನ ಆನೆಗಳ ಕಾಟ ಜಾಸ್ತಿ ಆಗಿರೋದು. ಅದನ್ನು ಸರಿಪಡಿಸಿದ ಶಾಶ್ವತವಾದ ಒಂದು ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಂತ್ರಿಗಳು 2 ದಿನ ಇಲ್ಲೇ ಬಂದು ಕ್ಯಾಂಪ್ ಮಾಡಿ ತಿಳಿಸಿದ್ದಾರೆ. ಕರ್ಕೊಂಬಂದು ಅದು ಏನು ಸಮಸ್ಯೆಗಳಿಗೆ ಸರಿಪಡಿಸಿ ಪ್ರಯತ್ನ ಪಡ್ತೀನಿ. ಇವತ್ತು ನಿನ್ನೆಯಿಂದ ತಮ್ಮ ಒಂದು ಆತಂಕದಲ್ಲಿ ಏನು ಹೋರಾಟ ಮಾಡಿದ್ದೀರಿ, ಸರ್ಕಾರದ್ದು ಗಮನಕ್ಕೂ ಬರ್ಬೋದು. ಈಗ ನಮ್ಮ ಅಧಿಕಾರಿಗಳು ಬಂದಿದ್ದಾರೆ, ಮಂತ್ರಿಗಳಿಗೂ ಮಾತಾಡಲಿ, ರೆಡಿ ಮಾಡ್ಲಿ. ಯಾಕೆಂದ್ರೆ ಯಾರೊಬ್ಬ ನಮ್ಮ ಚರ್ಚೆ ಮಾಡಲ್ಲ, ನಮಗೆ ಚರ್ಚೆ ಮಾಡೋದಾದ್ರೂ ಏನಾದ್ರು ಮಾಡ್ಬೋದು. ಕೇಂದ್ರ ಸರ್ಕಾರ ಏನ್ ಮಾಡ್ಲಿಕ್ಕೆ ಅವಕಾಶ ಇದೆ, ಆದ್ರೆ ಅವ್ರು ಯಾರಾದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ಏನೋ ಒಂದು ಹೇಳಿಕೆ ಕೊಡೋದು ನೋಡ್ತೀವಿ. ನಾನು ಪರ್ಮನೆಂಟ್ ಆಗಿ ಶಾಶ್ವತ ಪರಿಹಾರ ತಗೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಸ್ವಲ್ಪ ಎಲ್ಲರೂ ಸಮಾಧಾನವಾಗಿದೆ, ನಮ್ಮ ಮೇಲೆ ವಿಶ್ವಾಸ ಇದೆ. ದಯವಿಟ್ಟು ಇದೆಲ್ಲ ರಸ್ತೆ ಇವತ್ತು ಇಂಥ ಬಿಸಿಲಲ್ಲಿ ಹೊರಗಡೆ ಕೂತ್ಕೊಂಡು ಧರಣಿ ಮಾಡೋದು ಅವೆಲ್ಲ ನಾವು ಬದುಕಿದ್ದು ಮಾಡೋದು ನಮ್ಮ ರೈತರು ಬೀದಿ ಇಳಿಸೋದು ನಾನು ಒಪ್ಪಲ್ಲ. ಸ್ವಲ್ಪ ಸಮಯ ಕೊಡಿ, ಎಲ್ಲ ರೀತಿ ಸರಿಪಡಿಸಿ ಪ್ರಯತ್ನ ಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗುತ್ತೆ. ತಾಲೂಕಿನ ಬಿವಿಹಳ್ಳಿ ಬಳಿ ನಿನ್ನೆಯ ದಿನದಿಂದಲೂ ಇಡೀ ಕ್ಷೇತ್ರದ ರೈತರ ಹಲವಾರು ವರ್ಷಗಳ ಸಮಸ್ಯೆಗಳೇನಿದೆ, ಪ್ರತಿನಿತ್ಯ ಆನೆಯ ದಾಳಿಯಿಂದ ತತ್ತರಿಸಿ ಹೋಗಿರ್ತಕ್ಕಂಥ ಮುಗ್ಧ ರೈತಾಪಿ ವರ್ಗ ಇವತ್ತು ಅನಿವಾರ್ಯವಾಗಿ ಬೀದಿಗಿಳಿದು ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ, ಒಂದು ಪರಿಸ್ಥಿತಿ ಇವತ್ತು ನಾವೆಲ್ಲರೂ ಕೂಡ ಎದುರು ಕಾಣ್ತಾ ಇದ್ದೇವೆ. ಬಹುಶಃ
ನಿನ್ನೆ ಇಡೀ ದಿನ ತಾವುಗಳು ರಾತ್ರಿ ಅವಧಾರಣೆ ಪ್ರತಿಭಟನೆ ಮಾಡುವ ಮೂಲಕ ಜಿಲ್ಲೆಯ ಅಧಿಕಾರಿಗಳಿಗಿರ್ಬೋದು, ಜೊತೆಯಲ್ಲಿ ರಾಜ್ಯದಲ್ಲಿ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಅರಣ್ಯ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಜಿಲ್ಲೆಯಲ್ಲಿ ಮತ್ತೊಬ್ಬರು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಉಪಮುಖ್ಯಮಂತ್ರಿಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನ ತಾವು ಸಾರಲೇಬೇಕು ಅಂತಕ್ಕಂಥ ದೃಢ ನಿರ್ಧಾರದಿಂದ ತಾವೆಲ್ಲರೂ ಕೂಡ ಇವತ್ತು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದೀರಿ. ಬಹುಶಃ ಅಧಿಕಾರಿಗಳಲ್ಲಿ ಇರ್ತಕ್ಕಂಥ ಆತಂಕ ಒಂದೇ, ನೀವು ರಸ್ತೆಗಳಲ್ಲಿ ಬಂದು ನಿಂತು ಹೋರಾಟಕ್ಕೆ ಕರೆ ಕೊಟ್ಟಾಗ, ಪ್ರತಿಭಟನೆಗೆ ಕೂತಾಗ ದಿನಗಟ್ಟಲೆ ತಾವೇನಾದ್ರು ಹೋರಾಟ ಇದೇ ರೀತಿ ಮುಂದುವರಿಸಿದ್ರೆ ಮತ್ತೆ ಸಾರ್ವಜನಿಕರು ಯಾವ ರೀತಿ ಓಡಾಡ್ತಾರೆ ಅಂತಕ್ಕಂಥ ಒಂದು ಆತಂಕದಿಂದ ಬಹುಶಃ ಒಂದಷ್ಟು ಜನ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಮತ್ತೆ ಇನ್ನೊಂದಷ್ಟು ಜನ ಅಧಿಕಾರಿಗಳು ಏನಾದ್ರೂ ಮನುಷ್ಯತ್ವ ಅಂತಕ್ಕಂಥದ್ದಿದ್ರೆ ಬಹುಶಃ ಅವರು ಕೂಡ ಬರ್ತಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಭಾವಿಸ್ಬೇಕಾಗ್ತದೆ. ಆದ್ರೆ ಕಳೆದ ಹಲವಾರು ವರ್ಷಗಳಿಂದ ಇರ್ತಕ್ಕಂಥ ಈ ಸಮಸ್ಯೆ ಏನಿದೆ, ಇಲ್ಲಿ ನನಗೆ ಗೊತ್ತಿಲ್ಲ, ನಾಗಣ್ಣವರು ಮಾತಾಡ್ಬೇಕಾದ್ರೆ ವಿಚಾರ ಬಹುಶಃ ಯಾರೋ ಒಬ್ರು ಅಧಿಕಾರಿಗಳ ಬಾಯಲ್ಲಿ ತಿಳ್ಕೊಂಡೆ ಅಂತಕ್ಕಂಥದ್ದನ್ನ ಪ್ರಸ್ತಾವನೆಯನ್ನ ಇಟ್ರಿ. ನಮ್ಮೆಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ, ರೈಲ್ವೆ ಬ್ಯಾರಿಕೇಡ್ ನಾವು ಅಳವಡಿಸ್ತೀವಿ ಅಂತಕ್ಕಂಥದ್ದಾದ್ರೆ 1 ಕಿಲೋಮೀಟರ್ಗೆ 1.5 ಕೋಟಿ ರೂಪಾಯಿ ಅಷ್ಟು ಖರ್ಚಾಗ್ತದೆ. ಇದು ಇಡೀ ರಾಜ್ಯದಲ್ಲಿ ಸಾವಿರಾರು ಕಿಲೋಮೀಟರ್ ಬ್ಯಾರಿಕೇಡಿಂಗ್ ಆಗ್ತಕ್ಕಂಥದ್ದನ್ನ ಒಂದು ಹೊರತುಪಡಿಸಿ ಬಿಡಬೇಡ ಅದನ್ನ ಸೈಡ್ಗೆ. ಇವತ್ತು ನಮ್ಮ ರಾಮನಗರ ಜಿಲ್ಲೆಯಲ್ಲಿ 120 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡಿಂಗ್ ಆಗುತ್ತೆ. ಸಂಪೂರ್ಣ ಜಿಲ್ಲೆ ಇವತ್ತು ಆನೆಗಳು ದಾಳಿ ಆಗಬಾರ್ದು ಅಂತಕ್ಕಂಥದ್ದಾದ್ರೆ 120 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡಿಂಗ್ ಆಗಬೇಕು. ಸರ್ಕಾರದಲ್ಲಿ ಇವತ್ತು 120 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡಿಂಗ್ ಆಗಬೇಕಾಗಿರ್ತಕ್ಕಂಥ ಸರ್ಕಾರ ಮೊನ್ನೆ ಅಧಿವೇಶನ ನಡೀತು. ಅಧಿವೇಶನದಲ್ಲಿ ಎಷ್ಟಪ್ಪ ಘೋಷಣೆ ಮಾಡಿದ್ದಾರೆ ಇಡೀ ರಾಜ್ಯಕ್ಕೆ ಅಂದ್ರೆ 269 ಕೋಟಿ ರೂಪಾಯಿ ಮಾತ್ರ ಮೀಸಲಿಟ್ಟಿದ್ದಾರೆ. ಇಡೀ ರಾಜ್ಯಕ್ಕೆ ನಾನು ಹೇಳ್ತಾ ಇದ್ದೇನೆ. ಇನ್ನು ಸಾವಿರಾರು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡಿಂಗ್ ಆಗಬೇಕು. 220 ಕಿಲೋಮೀಟರ್ ಅಂದ್ರೆ ಇಲ್ಲಿವರೆಗೂ 25 ಕಿಲೋಮೀಟರ್ ಮಾತ್ರ ನಮ್ಮ ಜಿಲ್ಲೆನಲ್ಲಿ ರೈಲ್ವೆ ಬ್ಯಾರಿಕೇಡಿಂಗ್ ಸಿಸ್ಟಮ್ನ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಇನ್ನು 75% ಭಾಗ ರೈಲ್ವೆ ಬ್ಯಾರಿಕೇಡಿಂಗ್ ಆಗಿಲ್ಲ. ಅಂದ್ರೆ ಇದು ವೈಜ್ಞಾನಿಕವಾದಂತ ವಿಚಾರ. ರೈಲ್ವೆ ಬ್ಯಾರಿಕೇಡಿಂಗ್ ಆದ್ರೆ ಮಾತ್ರ ಆನೆಗಳನ್ನ ತಡೆಗಟ್ಟಲಿಕ್ಕೆ ಸಾಧ್ಯ. ಅರಣ್ಯ ಪ್ರದೇಶದಿಂದ ನಮ್ಮ ರೈತರ ಹೊಲ ಗದ್ದೆಗಳಿಗೆ ಬರ್ತಕ್ಕಂಥ ಆನೆಗಳೇನಿದೆ, ಇದು ಒಂದೇ ನಮಗೆ ಇಲ್ಲಿವರೆಗೂ ರಾಜ್ಯ ಸರ್ಕಾರಕ್ಕಾಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಈ ಒಂದು ವೈಜ್ಞಾನಿಕವಾದಂತ ಒಂದು ವ್ಯವಸ್ಥಿತ ಸಿಸ್ಟಮ್ನ ತಗೊಂಡು ಬರ್ಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಇದು ಒಂದೇ. ಈಗೇನೋ ನಾಗಣ್ಣ ಅವ್ರು ಹೇಳ್ತಾ ಇದ್ರು, ಯಾರೋ ಅಧಿಕಾರಿಗಳ ಜೊತೆ ಮಾತಾಡಿದೀವಿ ಅಂತ. ಮುಂದೆ ಬಹುಶಃ DF ಅವರು ಕೂಡ ನಿನ್ನೆ ನೋಡಿದೆ, ಸನ್ಮಾನ್ಯ ಕುಮಾರಣ್ಣವ್ರ ಜೊತೆ ಮಾತಾಡ್ತಾ ಇದ್ರು. ಅವರು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಯಾಕೆಂದ್ರೆ ಇದೇ ರೀತಿ ನಾವು ಬ್ಯಾರಿಕೇಡಿಂಗ್ ಸಿಸ್ಟಮ್ನ ಅಳವಡಿಸೋದಕ್ಕೆ ಇನ್ನು 10 ವರ್ಷ 20 ವರ್ಷ 30 ವರ್ಷ ತಗೊಂಡೋದ್ರೆ ಮತ್ತೆ ರೈತರು ಬದುಕು ಎಲ್ಲಿಗೆ ಬಂದು ನಿಂತ್ಕೊಳ್ತದೆ ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಹೊರತುಪಡಿಸಿ ಇಲ್ಯಾವುದೋ ರಾಜಕಾರಣ ಬೆಳೆಸ್ತಕ್ಕಂಥದ್ದಕ್ಕೆ, ರಾಜಕಾರಣ ಮಾಡ್ತಕ್ಕಂಥದ್ದಕ್ಕೆ ನೂರಾರು ವೇದಿಕೆಗಳಿದೆ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ನಿಂತಿಲ್ಲ. ಇವತ್ತು ನಿನ್ನೆ ದಿನವೇ ಬರಬೇಕಾಗಿತ್ತು. ಬಂದು ಎಲ್ಲ ನಮ್ಮ ನಾಗಣ್ಣ ಅವರು, ಜಯಮುತ್ತಣ್ಣ ಅವರು ಎಲ್ಲರೂ ಪಕ್ಷಾತೀತವಾಗಿ ಇಲ್ಲಿ ರೈತ ಸಂಘದ ಮತ್ತೊಬ್ಬರು ಹಿರಿಯ ಮುಖಂಡರು ಮಾತನಾಡಿದ್ದಾರೆ. ಅವರು ಸಲಹೆಗಳು ಕೊಟ್ಟಿದ್ದಾರೆ. ನೂರಾರು ಬಾರಿ, ಸಾವಿರಾರು ಬಾರಿ ನಮ್ಮ ಕೈಯಾರೆ ಪತ್ರಗಳು ಬರೆದಿದ್ದೇವೆ, ಮನವಿಗಳು ಕೊಟ್ಟಿದ್ದೇವೆ. ಆದ್ರೆ ಅದು ಕೇವಲ ಕಾಗದಕ್ಕೆ ಮಾತ್ರ ಸೀಮಿತ ಆಯಿತು ಹೊರತುಪಡಿಸಿ ಯಾವುದು ಕಾರ್ಯಗತಕ್ಕೆ ಬರಲಿಲ್ಲ ಅಂತಕ್ಕಂಥ ಆತಂಕದ ಕೆಟ್ಟ ಬೆಳವಣಿಗೆ ಬಗ್ಗೆ ಇವತ್ತು ರೈತರು ಮಾತನಾಡ್ತಾ ಇದ್ದೀವಿ. ಪ್ರತಿನಿತ್ಯ ತಾವುಗಳು ಅನುಭವಿಸ್ತಾ ಇರ್ತಕ್ಕಂಥ ಯಾತನೆ. ಇದ್ರ ಮಧ್ಯೆ ನಾನು ಹೇಳ್ಬೇಕಾಗ್ತದೆ, ಮೊನ್ನೆ HD ಕೋಟೆಗೆ ಹೋಗಿದ್ದೆ. HD ಕೋಟೆಯಲ್ಲಿ ಇದೇ ರೀತಿ ಹುಲಿ ದಾಳಿ ಆಗಿತ್ತು. 16 ಜನದ ಮೇಲೆ ದಾಳಿ ಆಗಿತ್ತು. ಆ ಕಣ್ಣಾರೆ ಆ ದೃಶ್ಯ ನೋಡ್ಬಿಟ್ರೆ, ಆ ಮನುಷ್ಯರ ಪರಿಸ್ಥಿತಿಗಳು ನೋಡ್ಬಿಟ್ರೆ, ಕಣ್ಣನ್ನ ಸಂಪೂರ್ಣವಾಗಿ ಹುಲಿ ಬಗ್ದಿರ್ತಕ್ಕಂಥದ್ದು, ಕಣ್ಣನ್ನೇ ಕಿತ್ತಿರ್ತಕ್ಕಂಥ ದೃಶ್ಯಗಳು ಅನೇಕ ಮನೆಗಳಿಗೆ ಭೇಟಿ ಕೊಟ್ಟೆ. ಆದ್ರೆ ಏನ್ ನಮ್ಮ ಕೈಯಲ್ಲಿ ನಾವೇನೋ ವೈಯಕ್ತಿಕವಾಗಿ 50,000 1 ಲಕ್ಷದವರೆಗೂ ವೈಯಕ್ತಿಕವಾಗಿ ನಾವು ಪರಿಹಾರ ಕೊಡಬಹುದು. ಆದ್ರೆ ರೈತರ ಬದುಕಿಗೆ, ರೈತರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರಕ್ಕೆ ಕಿಂಚಿತ್ತು ಏನಾದ್ರೂ ಮನುಷ್ಯತ್ವ ಅಂತಕ್ಕಂಥದ್ದಿದ್ರೆ ಇದಕ್ಕೆ ಪರಿಹಾರ ಕಂಡುಕೊಡ್ಲೇಬೇಕಾಗ್ತದೆ. ಇದರ ಮಧ್ಯೆ ನಾನು ತಮ್ಮಗಳಿಗೆ ಒಂದು ಮಾತು ಹೇಳ್ತೇನೆ. ಪ್ರತಿಭಟನೆಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಜಯಮುತ್ತು, ತಾಲೂಕು ಜೆಡಿಎಸ್ ಅಧ್ಯಕ್ಷ ಗೋವಿಂದಹಳ್ಳಿ ನಾಗರಾಜ್, ಹಾಪ್ಕಾಮ್ಸ್ ದೇವರಾಜ್, ರೈತ ಮುಖಂಡರಾದ ಅಮ್ಮಳ್ಳಿ ದೊಡ್ಡಿ ಮಹೇಶ್, ದೊಡ್ಡೇಗೌಡ, ಬಿವಿ ಪಾಳ್ಯ ಗಿರೀಶ್,
ಕುಕ್ಕೂರುದೊಡ್ಡಿ ಜಯರಾಮು, ಇಗ್ಗಲೂರು ಕುಮಾರ್, ಬಿವಿಹಳ್ಳಿ ನಂದೀಶ್, ಎವಿಹಳ್ಳಿ ಸಂದೀಪ್, ರೈತ ಸಂಘದ ಮಲ್ಲಯ್ಯ, ನಿಸರ್ಗ ಲೋಕಿ, ಕನ್ನಮಂಗಲ ಯೋಗಿ, ಧರಣೀಶ್, ರಾಜಣ್ಣ, ರಮ್ಯಾ ಸ್ವಾಮಿಗೌಡ, ಭಾನುಪ್ರಸಾದ್, ರವಿ, ಬಿಟಿ ನಾಗೇಶ್, ಅಮ್ಮಳ್ಳಿದೊಡ್ಡಿ ರಘು ಇನ್ನು ಹಲವಾರು ರೈತ ಮುಖಂಡರುಗಳು ಪಾಲ್ಗೊಂಡಿದ್ದರು. ಈ ಭೂಮಿ ಬಗ್ಗೆ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ಇದು 2002 ಇಸ್ವಿಲಿ ಎದೆಗೆ ಗುಂಡಿಗೆ ಎದೆಯನ್ನ ಕೊಟ್ಟಂತ ಭೂಮಿ, ಇದು ವೀರಭೂಮಿ. ನೀವು ನಮ್ಮನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ, ದಯಮಾಡಿ ಹೇಳ್ತೇನೆ. ನೀವು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತೊಮ್ಮೆ ಹೇಳ್ತೇನೆ, ಈ ಭೂಮಿ 2002ರಲ್ಲಿ ಗುಂಡಿಗೆ ಎದೆ ಕೊಟ್ಟಂತ ಭೂಮಿ ಇದು. ದಯಮಾಡಿ ನೆಗ್ಲೆಕ್ಟ್ ಮಾಡಕ್ ಹೋಗಬೇಡಿ. ಸರ್ಕಾರಕ್ಕೆ ನೀವು ತಿಳಿಸಿ. ನೀವು ನೋಡಿರ್ಬೋದು, ಇವತ್ತು 83ನೇ ಇಸ್ವಿಯಲ್ಲಿ ನಮ್ಮ ಗೆಜ್ಜಲಗೆರೆಯಲ್ಲಿ ರೈತರನ್ನ ನೆಗ್ಲೆಕ್ಟ್ ಮಾಡಿ ಧೋರಣೆ ಮಾಡಿದಾಗ ಏನಾಗಿರ್ಬೇಕು ಸರ್ಕಾರಗಳು, 2002ರಲ್ಲಿ ಇದೇ ಭೂಮಿಯಲ್ಲಿ ಧೋರಣೆ ಮಾಡಿದಾಗ ಸರ್ಕಾರ ಏನಾಗಿರ್ಬೇಕು ಧೋರಣೆ ಅಂತ ನಿಮ್ಗೆ ಈಗಾಗಲೇ ತಿಳುವಳಿಕೆ ಆಗಿದೆ. ದಯಮಾಡಿ ನೀವು ಸರ್ಕಾರಕ್ಕೆ, ಈ ಸಂಬಂಧಪಟ್ಟ ಮಂತ್ರಿಗೆ ತಿಳಿಸಿ ಇದನ್ನ ಒಳ್ಳೆ ರೀತಿಯಲ್ಲಿ ಬಗೆಹರಿಸಿದ್ರೆ ಒಳ್ಳೇದು. ಕ್ರಮ ತಗೊಳ್ತೀರಿ ಖಂಡಿತವಾಗ್ಲು ಅಂತೆಲ್ಲ ಮಾತಾಡಿದ್ರು. ಆಮೇಲೆ ಮುಂದುವರೆದು ನಾನು ರಾತ್ರಿ ಅವ್ರು ಕೇಳಿದ್ರು, ಏನ್ ಸಮಸ್ಯೆ, ಏನಾಯ್ತಾ ಇದೆ, ಎಷ್ಟು ಆರೆ ಇರ್ಬೋದು, ನಮ್ಮ ರಾಮ ಚನ್ನಪಟ್ಟಣ ತೊಂದರೆ ಕೊಡ್ತಾ ಇರೋದು ಏನಾಗ್ಬೋದು ಅಂತ ನಾನು ವಿಚಾರ ತಿಳ್ಕೊಂಡೆ ಅಧಿಕಾರಿಗಳಿಂದ. 10ರಿಂದ 12 ಆನೆ ಇದೆ ಅಂತೇಳಿ ಅಷ್ಟೇ. 12 ಆನೆ, ಒಂದು ಆನೆ ಸಿಕ್ ಮಾಡಿಸಿಗೆ 10 ಲಕ್ಷ ರೂಪಾಯಿ ಅಷ್ಟೇ ಅವ್ರು ಗೌರ್ಮೆಂಟ್ ಕೊಟ್ರೆ ಇವ್ರು ಸಿಕ್ ಮಾಡಿ ರೆಡಿ ಅವ್ರೆ. ಮ್ಯಾಕ್ಸಿಮಮ್ 15 ಆನೆ ಅನ್ಕೊಬಿಡಿ, 1.5 ಕೋಟಿ ಅಷ್ಟೇ. ಏನ್ 106 ಕೋಟಿ ಇಲ್ಲ, 16 ಕೋಟಿ ಇಲ್ಲ, 1.5 ಕೋಟಿನ ಅರಣ್ಯ ಇಲಾಖೆಗೆ ಕೊಟ್ರೆ ಇವ್ರು ಅರಣ್ಯ ಇಲಾಖೆಯವರು ಏನು 12 ಆನೆಯಿಂದ ಸಿಕ್ ಮಾಡಿದ್ರೆ, ಒಂದು ಹೇಳಿದ್ರೆ ಅದನ್ನ ಕಾಯ್ಕೋಬಹುದು ಸಿಬ್ಬಂದಿ. 10-15 ಆನೆನ ಕಾಯ್ಕೋಕೆ ಸಿಬ್ಬಂದಿ ಇಲ್ಲ ಇವ್ರ ಕೈಲಿ. ಅವ್ರಿಗೆ 10 ಲಕ್ಷ ಒಂದು ಆನೆ ಅಂತೆ, ಒಂದು ಆನೆಗೆ 10 ಲಕ್ಷದಂತೆ. ನಾನು ತಿಳ್ಕೊಂಡೆ ಅಧಿಕಾರಿಗಳಿಗೆ ಎಷ್ಟು ಆನೆ ಇರ್ಬೋದು, ಏನ್ ಖರ್ಚಾಗ್ಬೋದು, ಗೌರ್ಮೆಂಟ್ ಎಷ್ಟಾಗ್ಬೋದು ಅಂತ ಕೇಳಿದಾಗ ನನಗೆ ಬಂದ ವಿಚಾರ ಅದು. ಕೇವಲ 1.5 ಕೋಟಿ ಕೊಟ್ರೆ ಒಂದು ಆನೆ ಬರ್ದಂಗಿಲ್ಲಿ ಅವ್ರು ಶಿಫ್ಟ್ ಮಾಡ್ತಾರೆ. ಆಮೇಲೆ ಶಾಶ್ವತ ಇನ್ನೂ ವಿಧಾನದಲ್ಲಿ ಮಾಡ್ಬೋದು ಅದನ್ನ. ಈಗ ಅರ್ಜೆಂಟ್ ತುರ್ತಾಗಿ ಆಗ್ಬೇಕಾಗಿರೋರಿಗೆ 1.5 ಕೋಟಿ ದುಡ್ಡು ಬೇಕಷ್ಟೇ. 1.5 ಕೋಟಿ ದುಡ್ಡು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ರೆ ಇವರು ಏನು 12-13 ಆನೆ ಇವೆ, ಅದು 13 ಆನೆನ ಶಿಫ್ಟ್ ಮಾಡಿ ಅವ್ರಿಗೆ ಯಾರಿಗೂ ತೊಂದರೆ ಆಗದಂಗೆ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟವ್ರೆ. ಈಗ ಮೇಲಧಿಕಾರಿಗಳು ಯಾರ ಇನ್ನೂ ಬರ್ಬೇಕಾ, ಯಾರ ಬಂದಿದಾರ, ಅಧಿಕಾರಿಗಳು ಹೇಳ್ಬೇಕು, ಈ ಜನಗಳಿಗೆ ಸ್ಪಷ್ಟನೆ ಕೊಡ್ಬೇಕು.